ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವು ತಮ್ಲೈನಲ್ಲಿ ನೋಡುವಂಗೆ ಮಡಕೆಯಲ್ಲಿ ಟೊಮೊಟೊ ಬಾತ್ ಮಾಡಿದ್ದೀನಿ ಇವತ್ತು. ಅದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಮೇಲೆ ಮಾಡ್ತಿರೋದು ನಾನು. ಫಸ್ಟ್ ಆಫ್ ಆಲ್ ಇದೆಲ್ಲ ಟೊಮೊಟೊ, ಕ್ಯಾರೆಟು, ಕೊತ್ತಂಬರಿ, ಅಕ್ಕಿ ಸ್ವಲ್ಪ 1 ಲೋಟ ಉನಿ ಹಾಕಿ ಇಟ್ಕೊಂಡಿದ್ದೀನಿ. ಮಡಕೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾರೆಟು, ಇದು ನಾನು ಟೊಮೊಟೊ ಬಾತ್ ಮಾಡ್ತಾ ಇರೋದ್ರಿಂದ ಬೇರೆ ತರಕಾರಿ ಯಾವುದು ಹಾಕಿಲ್ಲ. ಕ್ಯಾರೆಟ್ ಒಂದು ಕಾಂಬಿನೇಷನ್ ಕಲರ್ಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಮಿಕ್ಸಿಗೆ ಟೊಮೊಟೊ 1-3 ತೊಗೊಂಡು ಅದರೆಲ್ಲ ಅರ್ಧ ಮಿಕ್ಸಿಗೆ 3 ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಸ್ವಲ್ಪ ಕೈ ಆಡಿಸಿ ನೀವು ಮಡಕೆನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಬೇರೆ ಪಾತ್ರೆ ಆಗೋ ಥರ ಬೇಗ ಇದು ಮಾಡೋದು ಎಲ್ಲ ಆಗಬಾರ್ದು. ಸಾಧ್ಯವಾದಷ್ಟು ಮರದ್ದು ಸೌಟಿದ್ರೆ ತಗೊಳ್ಳಿ. ನಾನು ಇಲ್ಲಿ ಸ್ಟೀಲ್ ಸೌಟನ್ನೇ ಯೂಸ್ ಮಾಡಿದ್ದೀನಿ ಅನಿವಾರ್ಯವಾಗಿ. ನೆಕ್ಸ್ಟು ಅದು ಕುದಿ ಬಂದಮೇಲೆ ಒಂದು ರೌಂಡು ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಒಂದು 5 ನಿಮಿಷ ಅಂದ್ಕೊಳ್ಳಿ. ಎಲ್ಲ ಒಂದು ರೀತಿ ಘಮವಾಗಿ ಕುದಿ ಬಂದಮೇಲೆ 1.5 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಅರ್ಧ ನೀರು ಟೊಮೊಟೊ ಬೇಯುವಾಗ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ನೀರು ಅಕ್ಕಿ. ಇದೇನು ಅಂತ ನೋಡ್ಬೋದು, ಕಾಳು ನೈಟ್ ಮಾಡಿದ್ದು ಬಿಸಿ ಮಾಡಬೇಕಿತ್ತು. ಅದನ್ನು ನಾನು ಗ್ಯಾಸ್ ಮೇಲೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅದ್ರ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಈ ಥರ ಸ್ಟೀಲ್ ಅಲ್ವಾ ಸೌಟ್ ಇದ್ದಿದ್ದು, ಹಂಗಾಗಿ ತಿಳ್ಕೊಂಡು ಮಾಡಿಕೊಂಡು ತೊಗೊಂಡೆ. ಇದು ಅದರಲ್ಲಿ ಚೆನ್ನಾಗಿ ಬೆಂದಮೇಲೆ ಈ ಥರ ಆಗಿದೆ ನೋಡಿ. ನಾನು ಕೆಳಗಡೆ ಬಿಸಿನೀರಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ, ಅದರಲ್ಲಿ ಚೆನ್ನಾಗಿ ಬೆಂದಿದೆ, ನೀಟಾಗಿ ಆಗುತ್ತೆ. ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬೇರೆ ಪಾತ್ರೆಯಲ್ಲಿ ಮಾಡೋದಕ್ಕೂ ಮಡಕೆಯಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.